ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಇವತ್ತೊಂದು ಹೊಸ ಮಾಹಿತಿ ತೊಗೊಂಡು ಬಂದೀನಿ. ಏನಪ್ಪ ಹೊಸ ಮಾಹಿತಿ ಅಂತಂದರೆ, KSRTCಯಲ್ಲಿ 2ನೇ ಪಟ್ಟಿ ಬಿಡುಗಡೆ. ಏನು KSRTC ಡ್ರೈವರ್ ಕಮ್ ಕಂಡಕ್ಟರ್ ವೆರಿಫಿಕೇಷನ್ ನಡೆದಿದೆ. ಅದು 2ನೇ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಡೇಟ್ ಬಂದು 14 ತಾರೀಕಿಂದ 16 ತಾರೀಕುವರೆಗೂ, 14, 15, 16 ಮೂರು ದಿನದ ಲಿಸ್ಟ್ ಬಿಟ್ಟಿದ್ದಾರೆ. ಯಾರ್ಯಾರು KSRTCಗೆ ಅಪ್ಲೈ ಮಾಡಿದ್ದಾರೆ ಡ್ರೈವರ್ ಕಮ್ ಕಂಡಕ್ಟರ್ಗೆ, ಹೋದ ವಾರ ಯಾರ್ಯಾರು ಹೆಸರು ಬಂದಿಲ್ಲ, ಈ ವಾರ ನೋಡ್ಕೊಳ್ಳಿ. ಈ ವಾರ ಬಂದಿಲ್ಲ ಅಂದರೆ ಮುಂದಿನ ವಾರ, ಹೀಗೆ 1 by 1 ಬಿಡ್ತಾ ಇರ್ತಾರೆ. ನೀವು ವಾರ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಜಾಹೀರಾತು ಸಂಖ್ಯೆ 1/2022 ಚಾಲಕ ಕಮ್ ನಿರ್ವಾಹಕ ಹುದ್ದೆ ದಾಖಲಾತಿ ಪರಿಶೀಲನೆ ಅಂತೇಳಿ ನೋಡಿ. ಇಲ್ಲಿ ಅರ್ಜಿ ಸಂಖ್ಯೆಗಳು, ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ಇದೆ, ನಿಮ್ಮ ಹೆಸರು ಇದೆ, ನೀವು ಯಾವ ಡೇಟಿಗೆ ವೆರಿಫಿಕೇಷನ್ಗೆ ಬರ್ಬೇಕಂತೇಳಿ, ಇಲ್ಲಿ ಯಾವ ಟೈಮಿಗೆ ಬರ್ಬೇಕಂತೇಳಿ. ಅವತ್ತು ಸಲ 8:30ಗೆ ಕೊಟ್ಟಿದ್ರು ಟೈಮು, ಇವಾಗ 10 ಗಂಟೆಗೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ಯಾರ್ಯಾರು ಫೋನ್ ನಂಬರ್ ಕಳ್ಕೊಂಡಿರೋ ಅವ್ರಿಗೆ ಮೆಸೇಜ್ ಬಂದಿರೋಲ್ಲ, ಮೆಸೇಜ್ ಬದಲಾರ್ದರು ಇದನ್ನು ನೋಡಿಕೊಂಡು ನಿಮ್ಮ ಕರೆ ಪತ್ರನ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಗೊತ್ತಿರಲ್ಲ ಅವರಿಗೂ ಶೇರ್ ಮಾಡಿ, ನಿಮ್ಮ ಡ್ರೈವರ್ ಗ್ರೂಪ್ಗಳನ್ನ ಶೇರ್ ಮಾಡಿ, ಎಲ್ಲರಿಗೆ ತಲುಪುವಾಗ ಶೇರ್ ಮಾಡಿ ಅಂತ ಹೇಳುತ್ತಾ, ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳುತ್ತಾ ನೋಡ್ಕೊಳ್ಳಿ. ನಿಮ್ಮ ಹೆಸರು ಇರುತ್ತೆ. ನಿಮ್ಮ ಹೆಸರಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ವಾರ ಮತ್ತೆ ಬರುತ್ತೆ. ಈಗ ನೀವು ವಾರ ನಿಮ್ಮ ಹೆಸರು ಬರೋ ಗಂಟೆ ಚೆಕ್ ಮಾಡ್ಕೋಬೇಕು. ಡ್ರೈವರ್ ಕಮ್ ಕಂಡಕ್ಟ್ರು ಅಪ್ಲಿಕೇಶನ್ ಹಾಕಿದವರು ಎಲ್ಲರಿಗೂ ಬರುತ್ತೆ. ಅದು ಬರೋ ಗಂಟೆ ನಾವು ಕಾಯಬೇಕು, ನೋಡ್ತಾ ಇರಬೇಕು. 1 by 1 ನೋಡ್ತಾ ಇರಿ. ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದಿತ್ತು ಅನ್ನೋದಕ್ಕೆ SMS ಬಂದಿರುತ್ತೆ. ನಿಮ್ಮ ಬೈ ಚಾನ್ಸ್ ನಿಮ್ಮದು ಫೋನ್ ನಂಬರ್ ಏನಾದರೂ ಚೇಂಜ್ ಆಗಿದರೆ SMS ಬಂದಿರೋಲ್ಲ. ಇದರಲ್ಲಿ ನೋಡಿಕೊಂಡು ಇಲ್ಲಿ ಕೊಟ್ಟಿದ್ದು ರಿಜಿಸ್ಟರ್ ನಂಬರ್ ಹಾಕ್ಕೊಂಡು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು, ಕರೆ ಪತ್ರನ ಡೌನ್ಲೋಡ್ ಮಾಡಿಕೊಂಡು, ನಿಮ್ಮೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು, ಅದನ್ನು ಜೆರಾಕ್ಸ್ ತೊಗೊಂಡು ನೀವುಗಳು ವೆರಿಫಿಕೇಷನ್ಗೆ ಹೋಗಬೇಕು. ಎಲ್ಲರಿಗೂ ಇದು ತಲುಪಲಿ, ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಅಂತೇಳಿ ಹೇಳುತ್ತೆ. ನೋಡಿ, 1 by 1 ಎಲ್ಲರದ್ದು ಹೆಸರು ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಸರುಗಳು ನೋಡಿಕೊಂಡು ನಿಮ್ಮದು ಫ್ರೆಂಡ್ಸ್ಗಳ್ಗೆ ಹೆಸರು ಏನಾರ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ, ಅವರು ನೋಡ್ಕೊಳ್ಳಿ, ಅವರು ಹೋಗಲಿ. ಯಾಕಂದರೆ ವಾಯುವ್ಯದಲ್ಲಿ 3 ದಿನ ಮುಂಚೆನೇ ಲಿಸ್ಟ್ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಾಳೆ ವೆರಿಫಿಕೇಷನ್ ಇರೋದೆಲ್ಲ ಇವತ್ತು ಲಿಸ್ಟ್ ಬಿಟ್ಟಿದ್ದಾರೆ. ಹೀಗಾಗಿ ತಲುಪಿಸಲ್ಲ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಅವರು ರೆಡಿಯಾಗಿ ಹೋಗಲಿ. ಅದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳೋದು. ನೀಟಾಗಿ ನೋಡ್ಕೊಳ್ಳಿ ಹೆಸರು. ನಿಮ್ಮ ಹೆಸರು ಏನಾದರೂ ಇದಾಗಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ನಿಮ್ಮ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಹೆಸರು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ವಿಡಿಯೋ ಏನಾದರೂ ಸ್ಪೀಡ್ ಆಗಿದರೆ ಸ್ಕಿಪ್ ಮಾಡಿಕೊಂಡು ಜೂಮ್ ಮಾಡಿಕೊಂಡು ನಿಮ್ಮದು ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ನೀವು ಕರೆ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳಕ್ಕೆ ಬಯಸ್ತೀನಿ. ನೋಡ್ಕೊಳ್ಳಿ. ಹಾಗೆ ಇದ್ರ ಬಗ್ಗೆ ನಿಮಗೇನಾದರೂ ಸಂಶಯ ಡೌಟ್ಸ್ಗಳಿದ್ರೆ ಕಾಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳುತ್ತಾ ನೋಡಿ 15 ತಾರೀಕು ಆಯಿತು. 1 by 1 ವೆರಿಫಿಕೇಷನ್ ಬಿಟ್ಟಿರ್ತಾರೆ. ನಿಮ್ಮ ಹೆಸರು ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ನಂಬರ್ ಚೆಕ್ ಮಾಡ್ಕೊಳ್ಳಿ. 10 ಗಂಟೆಗೆ ಟೈಮಿಂಗ್ ಕೊಟ್ಟಾರೆ. ಆ ಟೈಮಿನೊಳಗೆ ಹೋಗಿ ನೀವು ವೆರಿಫಿಕೇಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ನೀಟಾಗಿ ನಿಮ್ಮ ಹೆಸರುಗಳನ್ನು ಎಲ್ಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರಿಜಿಸ್ಟರ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರು ಇಲ್ಲಾಂದರೆ ನಿಮ್ಮ ಹೆಸರು ಬಂದಿರ್ತದಲ್ವ, ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ. ಆಲ್ರೆಡಿ ಎಲ್ಲರಿಗೂ ಮೆಸೇಜ್ ಬಂದಿರುತ್ತೆ. ಬಟ್ ಫೋನ್ ನಂಬರ್ ಚೇಂಜ್ ಆಗಿದ್ದವರಿಗೆ SMS ಸಿಕ್ಕಿರಲ್ಲ. ಅದಕ್ಕೋಸ್ಕರ ಇದರಲ್ಲಿ ನೋಡಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಾನು ಹಾಕಿದ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.